ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ವಾತಾವರಣ ಸರಿ ಇದೆಯೋ ಅಂತ. ಆಯಿತಾ, ಈಗ ಎಲ್ಲದಕ್ಕೂ ನಾನು ಹೇಳಿದೆ ಎಲ್ಲ ನಮ್ಮ ಒಳಗೆ ಇದೆ. ಆಯಿತಾ, ಈಗ ಒಂದು ಊಟದ ಪ್ರಶ್ನೆ ಬರುತ್ತೆ, ಅದು ನೀವು ಕೇಳಬೇಕು ಅಂತ ಹೇಳಿಸಿ, ಏನು ತಿನ್ನಬೇಕು, ಅದು ತಿನ್ನಬೇಕಾ, ಇದು ತಿನ್ನಬೇಕಾ, ಅದು ಒಳ್ಳೇದಾ, ಇದು ಒಳ್ಳೇದಾ ಅಂತ ನಾವು ಕೇಳ್ತಾನೆ ಇರ್ತೇವೆ. ಆಯಿತಾ, ಈಗ ನಾವು ಏನು ಹೇಳ್ತೇವೆ, ಈಗ ಕನಕದಾಸರೇ ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು, ಕಲ್ಲಲ್ಲಿ ಪುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನು ಇತ್ತವರು ಯಾರು, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಬಿಡದ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ಆದ್ದರಿಂದ ನಮಗೆ ಬೇಕಾದ ವಸ್ತುಗಳು, ಆಹಾರಗಳು ಇಲ್ಲಿಯೇ ಸಿದ್ಧವಾಗಿವೆ. ನಾನು ನಿಮಗೆ ಹೇಳ್ತಾ ಇದ್ದೆ, ಸಣ್ಣವರಿದ್ದಾಗ ನಾವು ಮೆಡಿಸಿನ್ ಮಾಡುವಾಗ ನಮಗೆ ಆ ಟಾನಿಕ್ಕು, ಈ ಟಾನಿಕ್ಕು, ಹಿಪೆಟೋಗ್ಲೋಬಿನು, ಅದು ಪ್ರೋಟೀನು, ವೈಟಮಿನ್ಸು ಎಲ್ಲ ನಮಗೆ ಕೊಡ್ತಾಯಿದ್ರು. ಇಷ್ಟಿಷ್ಟು ಪ್ರೋಟೀನ್ಸ್ ಇರಬೇಕು, ಇಷ್ಟಿಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಈ ವೈಟಮಿನ್ಸ್ ಇರಬೇಕು, ಈ ಟಾನಿಕ್ ವೈಟಮಿನ್ ಈ ಮುಖಕ್ಕೆಲ್ಲ ಹಚ್ಚಬೇಕು, ಇಷ್ಟೆಲ್ಲ ಹೇಳ್ತಾಯಿದ್ರು. ಆಯ್ತಲ್ಲ, ಈಗ ಅದು ಒಂದೇ ಕಡಿಮೆ ಆಗ್ತಾ ಬರ್ತದೆ. ಈಗ ಏನು ಅಲ್ಲಲ್ಲಿ ಸಿಗುತ್ತೆ ನಮ್ಮ ಆಹಾರ. ಯಾವಾಗ ನಾವು ಹೊರಗಡೆಯಿಂದ ಇಂಗ್ಲೆಂಡು, ಅಮೇರಿಕನ್ನು, ವಾಷಿಂಗ್ಟನ್ ಆ್ಯಪಲ್ಲು ತಿನ್ನಲಿಕ್ಕೆ ಶುರು ಮಾಡ್ತೇವೋ, ಯಾವಾಗ ನಮ್ಮಲ್ಲೇ ಬೆಳೆದ ಜಾಕ್ ಫ್ರೂಟು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಗೋವಾ ಹಣ್ಣು ಬಿಟ್ಟುಬಿಟ್ಟು ಅದನ್ನು ತಿನ್ನಲಿಕ್ಕೆ ಶುರು ಮಾಡ್ತಾವೋ, ಆವಾಗ ಇಲ್ಲಿ ತೊಂದರೆ ಶುರು ಆಗುತ್ತೆ. ಯಾಕಂದರೆ ದೇವರು ಒಂದು ರಕ್ಷಣೆ, ಒಂದು ಸೃಷ್ಟಿ ಮಾಡಿರ್ತಾರೆ. ದೇವರು ಅಂತ ಹೇಳಿದ್ರೆ ನೇಚರ್ ಅಂತ ಹೇಳಿ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ದೇವರನ್ನು ನಂಬೋದವರು ನೇಚರ್ ಅಂತ ಹೇಳ್ಕೊಳ್ಳಿ. ಇಲ್ಲಿ ಸೃಷ್ಟಿ ಮಾಡುವಾಗ ಕನಕದಾಸರು ಹೇಳಿದಾಗೆ ಆ ಸೃಷ್ಟಿಯಲ್ಲಿ ಬೇಕಾದ ಪ್ರತಿಯೊಂದು ಆಹಾರ ಅಲ್ಲಲ್ಲೇ ಇರ್ತದೆ, ಹೊರಗಡೆ ತರೋ ಅವಶ್ಯಕತೆ ಇರೋದಿಲ್ಲ. ಆಯಿತಾ, ಒಂದನೇದಾಗಿ. ಇನ್ನು ಈ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ, ಕ್ಲೈಮೇಟ್ ಚೆನ್ನಾಗಿಲ್ಲ. ಈಗ ಅಮೆರಿಕದವರು ಹೇಳ್ತಾರೆ ಕ್ಲೈಮೇಟ್ ಚೆನ್ನಾಗಿಲ್ಲ, ಕ್ಲೈಮೇಟ್ ಅವರೇ ಯುದ್ಧ ಮಾಡ್ತಾ ಇರ್ತಾರೆ. ಒಂದೊಂದು ಯುದ್ಧದಲ್ಲಿ ಎಷ್ಟೆಷ್ಟು ಕ್ಲೈಮೇಟ್ ಹಾಳಾಗುತ್ತೆ ಅಲ್ವಾ. ಎಲ್ಲ ಕೂತ್ಕೊಂಡು, ಎಲ್ಲ ದೊಡ್ಡ ದೊಡ್ಡ ದೇಶದವರು ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ, ಕ್ಲೈಮೇಟ್ ಹಾಳಾಗಿದೆ ಅಂತ. ಸೊ ಈ ಯಾವುದು, ಇನ್ನೊಂದು ಮಾತು ನಾನು ಕ್ಲಿಯರ್ ಆಗಿ ಇವತ್ತು ನಾನು ಹೇಳ್ತೇನೆ ಅಂತ ಹೇಳಿದರೆ, ಯಾವುದು ನಮ್ಮ ಕೈಯಲ್ಲಿ ಇಲ್ವೋ, ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ವೋ ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡಬಾರ್ದು. ಈಗ ಕ್ಲೈಮೇಟ್ ಹಾಳಾಗಿದೆ ಅಂತ ಹೇಳಿದ್ರೆ ನನ್ನ ಆಲೋಚನೆ ಅಲ್ಲ ಅದು. ನಾನು ಅದಕ್ಕೆ ಬೇಸರ ಪಡೋ ಅವಶ್ಯಕತೆ ಇಲ್ಲ, ನಾನು ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಕೊನೆಯದಾಗಿ ಏನು ಮಾತು ಹೇಳ್ತಾನೆ ಅಂತೇಳಿ, ನೀವು ಬಿಂದುಸಾರನ ಕಥೆ ಅಂತ ಕೇಳಿರ್ಬೋದು. ಅಶೋಕನ ತಂದೆ ಬಿಂದುಸಾರ, ಆವಾಗ ಈ ರಾಜರುಗಳನ್ನೆಲ್ಲ ವಿಷ ಕೊಟ್ಟು ಕೊಲ್ತಾ ಇದ್ರು ಅಲ್ವಾ. ಅದಕ್ಕೆ ಬಿಂದುಸಾರನ ತಾಯಿ ಏನು ಮಾಡಿದ್ರಂತೆ, ನನ್ನ ಮಗನನ್ನು ಯಾರಾದರೂ ವಿಷ ಕೊಟ್ಟು ಕೊಡಬಾರ್ದು ಅಂತೇಳಿ ಅವನಿಗೆ ಒಂದೊಂದೇ ತೊಟ್ಟು ವಿಷ ಕೊಡ್ತಾಯಿದ್ರು. ಅದಕ್ಕೆ ಅವನಿಗೆ ಬಿಂದುಸಾರ ಅಂತ ಹೆಸರು. ಅರ್ಥ ಏನು ಅಂತ ಹೇಳಿದರೆ, ಸ್ವಲ್ಪ ತಿಂದರೆ ವಿಷನೂ ಕೂಡ ಅಮೃತ ಆಗುತ್ತೆ, ಜಾಸ್ತಿ ತಿಂದರೆ ಅಮೃತ ಕೂಡ ವಿಷ ಆಗಿಬಿಡುತ್ತೆ. ಆದ್ದರಿಂದ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ.